ನಿಮಗ್ ಗೊತ್ತಾ ಈ ವ್ಯಕ್ತಿ 2055ರಲ್ಲಿ ಸಿಗಾಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಇವನು ಫ್ರಾನ್ಸ್ ನ ಒಬ್ಬ ಮಿಸ್ಟ್ರಿ ಮ್ಯಾನ್. ಅವನು ಒಂದು ಟಿಕ್ ಟಾಕ್ ಅಕೌಂಟ್ ಅಲ್ಲಿ ವಿಡಿಯೋಸ್ ನ ಹಾಕ್ತಾ ಇದ್ದಾನೆ, ಕ್ಲೈಮ್ ಮಾಡ್ತಾ ಇದ್ದಾನೆ ಅವ್ನು 2055 ಸಿಗಾಕೋಬಿಟ್ಟಿದ್ದಾನೆ ಅಂತ. ಇಡೀ ಪೂರ್ತಿ ಸಿಟಿ ತೋರಿಸ್ತಾನೆ, ಅಲ್ಲಿ ಯಾರು ಇರೋದಿಲ್ಲ, ಬರೀ ಅವ್ನು ಒಬ್ನೇ ಇರ್ತಾನೆ. ಅವ್ನು ಹೇಳ್ತಾನೆ ಇಡೀ ದೇಶದಲ್ಲಿ 2055 ನಡೀತಾ ಇದೆ ಅಂತ. ಅವ್ನು ಇಡೀ ವಿಡಿಯೋದಲ್ಲಿ ಪೂರ್ತಿ ಸಿಟಿ ಖಾಲಿ ಕಾಣ್ತಾ ಇದೆ, ರೋಡು, ಮಾಲ್ಗಳು ಪ್ರತಿಯೊಂದು ಖಾಲಿ ಕಾಣ್ತಿದೆ. ಅವನು GTA 7 ಆಡೋದನ್ನ ತೋರಿಸ್ತಾನೆ, ಬಟ್ ಅದಿನ್ನು ಎಕ್ಸಿಸ್ಟೇ ಆಗಿಲ್ಲ. GTA 6 ಇನ್ನು ಕೂಡ ಅಫಿಷಿಯಲಿ ರಿಲೀಸ್ ಆಗಿಲ್ಲ. ಅಂದ್ರೆ ಅವನು GTA 7 ಆಡ್ತಾ ಇದ್ದಾನೆ. ಸೊ ಈಗ ಯೋಚನೆ ಮಾಡ್ಬೇಕಾಗಿದೆ ಇವನು GTA 7 ಹೆಂಗ್ ಆಡ್ತಿದ್ದಾನೆ ಅಂತ. ಇನ್ನೊಂದು ಕ್ಲಿಪ್ ಅಲ್ಲಿ ಅವನು ತೋರಿಸ್ತಾನೆ, ಎಕ್ಸ್ಪೈರಿ ಡೇಟ್ ಗಳನ್ನ ತೋರಿಸ್ತಾನೆ ಪ್ರಾಡಕ್ಟ್ ಮೇಲೆ ಇರುವಂತದ್ದು. ಅದು ಕೂಡ April 2055 ಅನ್ನೋದನ್ನ ತೋರಿಸುತ್ತೆ. ಗಾಬರಿ ಆಗಿದ್ದು ಯಾವಾಗ ಅಂದ್ರೆ ಅವನು ಮ್ಯೂಸಿಯಂ ಒಳಗೋಗಿ ಮೊನಾಲಿಸಾದು ಪೇಂಟಿಂಗ್ ನ ತೋರಿಸ್ತಾನೆ. ಅಲ್ಲೂ ಕೂಡ ಯಾರು ಇರೋದಿಲ್ಲ. ಮೊನಾಲಿಸಾ ಪೇಂಟಿಂಗ್ ಜೊತೆ ನಿಂತ್ಕೊಂಡು ಅವನು ಒಬ್ನೇ ನಿಂತ್ಕೊಂಡು ಫೋಟೋ ತಗೋತಾನೆ. ಟೂರಿಸ್ಟ್ ಇರೋದಿಲ್ಲ, ಒಂದು ಸೆಕ್ಯೂರಿಟಿ ಇರೋದಿಲ್ಲ, ಏನು ಇರೋದಿಲ್ಲ, ಅವನು ಒಬ್ನೇ ಇರ್ತಾನೆ. ಐಫಿಲ್ ಟವರ್ ನ ಕೆಳಗೆ ಕೂಡ ಹೋಗಿ ತೋರಿಸ್ತಾನೆ. ಪೂರ್ತಿ ಈ ಏರಿಯಾ ಪೂರ್ತಿ ಖಾಲಿ ಇರುತ್ತೆ, ಏನು ಇರೋದಿಲ್ಲ ಅಕ್ಕಪಕ್ಕ ಜನನು ಕೂಡ. ಸೊ ಇದು VFX ಅಂತ ತುಂಬಾ ಜನ ಕ್ಲೈಮ್ ಮಾಡ್ತಾರೆ. ಅದು ನಿಜಾನೇ ಆಗಿರ್ಬೋದು, VFX ಗ್ರಾಫಿಕ್ಸ್ ಆಗಿರ್ಬೋದು. ಸೊ ನಿಮ್ ಪ್ರಕಾರ ಏನು ಟೈಮ್ ಟ್ರಾವೆಲ್ ನ ಮಾಡಿದಾನ ಅಥವಾ ಫೇಕ್ ನ್ಯೂಸ್ ನ ಹಬ್ಬಿಸ್ಕೊಂಡು ವ್ಯೂಸ್ ತಗೋತಾ ಇದ್ದಾನ?